ಬರ ಕಾರಣಕ್ಕೆ ಕುಗ್ಗದು ದಸರಾ ಸಂಭ್ರಮ. ನಿನ್ನೆ ಮೀಟಿಂಗ್ ಇತ್ತು. ದಸರಾ ಆಚರಣೆ ಹೆಂಗೆ ಮಾಡಬೇಕು ಏನು ಅಂತ CM ನೇತೃತ್ವದಲ್ಲಿ. ಎಲ್ರಿಗೂ ಒಂಚೂರು ಇದ್ದಿದ್ದ ಡೌಟ್ ಏನು ಅಂತಂದರೆ, ಈಗ ಬರದ ಪರಿಸ್ಥಿತಿ ಇದೆ. ಕೆಲವು ಕಡೆಯಲ್ಲಿ ಮಳೆನೇ ಆಗಿಲ್ಲ. ಅದರಲ್ಲೂ ಪ್ರಮುಖವಾಗಿ ಮಂಡ್ಯ, ಮೈಸೂರು ಈ ಭಾಗದಲ್ಲೇ ಮಳೆ ಆಗಿಲ್ಲ. ರೈತರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ. ಎರಡನೇ ಬೆಳೆ ಬೆಳೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಈಗ ಅದ್ದೂರಿಯಾಗಿ ದಸರಾ ನಡೆಯುತ್ತಾ? ನಡಿಬೇಕಾ? ನಡೆಸ್ತಾರಾ? ಈ ಪ್ರಶ್ನೆ ಇತ್ತು. ಬಟ್ ಕ್ಲಾರಿಟಿ ಸಿಗ್ತಾ ಇದೆ. ನಾಡ ಹಬ್ಬ ದಸರಾವನ್ನು ಈ ಬಾರಿ 11 ದಿನ ವಿಜೃಂಭಣೆಯಿಂದ ಆಚರಿಸೋಕೆ ತೀರ್ಮಾನಿಸಲಾಗಿದೆ. ಏನು ಕುಂದುಕೊರತೆ ಎಲ್ಲ ವಿಜೃಂಭಣೆಯಿಂದನೇ ಆಚರಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ರಾಜ್ಯದಲ್ಲಿ ಎಲ್ಲ ಸಾಂಸ್ಕೃತಿಕ ಪರಂಪರೆಗಳಿಗೆ ಅನುಗುಣವಾಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತೆ ಅಂತ CM ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಬಿಟ್ಟಿದ್ದಾರೆ. ನಾಡ ಹಬ್ಬ ದಸರಾ 2020ರ ಆಚರಣೆ ಕುರಿತು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಶುಕ್ರವಾರ ನಡೆದಂಥ ಪೂರ್ವಭಾವಿ ಸಭೆಯ ಬಳಿಕ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಆಗಸ್ಟ್ 26ರಂದು ಬೆಳಗ್ಗೆ 10 ಗಂಟೆಗೆ ಗಜಪೂಜೆ ನಡೆಯಲಿದೆ. ದಸರಾ ಉದ್ಘಾಟನೆ ಅಕ್ಟೋಬರ್ 11ರಂದು ಬೆಳಗ್ಗೆ 11:50ಕ್ಕೆ ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ, ನಂದಿ ಪೂಜೆ ಕಾರ್ಯಕ್ರಮವನ್ನು ಅಕ್ಟೋಬರ್ 21ರಂದು ಮಧ್ಯಾಹ್ನ 1:30ಕ್ಕೆ ನಡೆಸಲಾಗುವುದು. ಜಂಬೂ ಸವಾರಿ ಪುಷ್ಪಾರ್ಚನೆಯನ್ನ ಅದೇ ದಿನ ಸಂಜೆ 4:10ಕ್ಕೆ ನಡೆಸೋಕೆ ತೀರ್ಮಾನಿಸಲಾಗಿದೆ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ದಸರಾ ನಿಲ್ಲಿಸುವಂಥ ಪ್ರಶ್ನೆನೇ ಇಲ್ಲ ಅಂತ. ಸರ್ ಹಿಂಗೆ ಬರ ಇದೆಯಲ್ಲ, ಏನು ಕಥನಿಕೆ ಇಲ್ಲ, ದಸರಾ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ ಅಂತ ರಿಯಾಕ್ಟ್ ಆಗಿದ್ದಾರೆ. ಇದು ಐತಿಹಾಸಿಕ ಮೈಸೂರು ದಸರಾ ಪಾರಂಪರಿಕ ಉತ್ಸವವಾಗಿದ್ದು ನಮ್ಮ ರಾಜ್ಯದ ಹೆಮ್ಮೆ. ಪ್ರತಿ ವರ್ಷ ಉತ್ಸವದ ಸ್ವರೂಪ ಬದಲಾಗ್ತಾ ಇದೆ. ಹೊಸ ಆಲೋಚನೆ, ಆವಿಷ್ಕಾರಗಳೊಂದಿಗೆ ಕಾರ್ಯಕ್ರಮವನ್ನು ಅಳವಡಿಸೋಕೆ ಬೇಡಿಕೆ ಬರ್ತಾ ಇದೆ. ಅಂತಾರಾಷ್ಟ್ರೀಯ ಖ್ಯಾತಿಗೆ ತಕ್ಕ ಹಾಗೆ ತಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ಕಾರ್ಯಕ್ರಮ ಮಾಡಲಾಗುವುದು. ಬರಗಾಲ ಎಂಬ ಕಾರಣಕ್ಕೆ ಸ್ವಲ್ಪ ಹಣ ಉಳಿಸೋಕೆ ಹೋಗಿ ನಮ್ಮ ಸಂಸ್ಕೃತಿ ಪರಂಪರೆಯ ವೈಭವವನ್ನು ಕಡಿಮೆ ಮಾಡಬಾರ್ದು, ಬೇಕಾಗಿಲ್ಲ. ಬರಗಾಲ ಕಾರಣದಿಂದ ದಸರಾ ನಿಲ್ಲಿಸುವ ಅಥವಾ ಸರಳವಾಗಿ ಆಚರಣೆ ಮಾಡುವ ಪ್ರಶ್ನೆನೇ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ CM ಪ್ರತಿಕ್ರಿಯಿಸಿದ್ದಾರೆ. ಈ ಬಾರಿಯ ಆಚರಣೆಗೆ ಸಂಬಂಧಿಸಿದಂತೆ ಮೈಸೂರಿನ ಶಾಸಕರಾದ ತನ್ವೀರ್ ಸೇಠು, ಶ್ರೀವತ್ಸ ಹರೀಶ್ ಗೌಡ, GT ದೇವೇಗೌಡ ಆಮೇಲೆ HC ಮಹದೇವಪ್ಪ ಅವರು ಸಹಕಾರ ನೀಡಿದ್ದಾರೆ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸೊ ಅಲ್ಲಿಗೆ ಬಹಳ ಅದ್ದೂರಿಯಾಗಿ ಸಂಭ್ರಮದಿಂದ ದಸರಾ ನಡೆಯುತ್ತೆ.